ಒಂದು ಮೂರ್ಖ ರಾಜನಿಂದಾಗಿ ಹೇಗೆ ಒಂದು ಇಡೀ ರಾಜ್ಯವೇ ನಾಶವಾಯಿತು. ಮಹಾರಾಣಿಯ ಮೋಸದಿಂದ ಎಷ್ಟೋ ಜನ ಅಮಾಯಕ ಹೆಣ್ಮಕ್ಳು ಹೇಗೆ ತಮ್ಮ ಜೀವವನ್ನ ಡ್ರ್ಯಾಗನ್ನಿಂದ ಕಳ್ಕೊಂಡ್ರು. ಇವರು ಹೇಗೆ ಮೋಸ ಮಾಡಿ ಡ್ರ್ಯಾಗನ್ಗೆ ಮೋಸ ಮಾಡ್ತಿದ್ರು. ಆದ್ರೆ ಕೊನೆಯಲ್ಲಿ ಅದೇ ಡ್ರ್ಯಾಗನ್ ಇಡೀ ರಾಜ್ಯವನ್ನ ಹೇಗೆ ನಾಶ ಮಾಡಿ ಹಾಕ್ತು ಅನ್ನೋದನ್ನ ಕೊನೆಯವರೆಗೂ ನೋಡಿ. ತುಂಬಾನೇ ಅದ್ಭುತವಾದಂತಹ ಮೂವಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಚಲನಚಿತ್ರದ ಪ್ರಾರಂಭದಲ್ಲಿ ಒಬ್ಬ ರಾಜ ತನ್ನೆಲ್ಲ ಸೈನ್ಯವನ್ನ ಕರ್ಕೊಂಡು ಒಂದು ಡ್ರ್ಯಾಗನ್ ಅನ್ನ ಬೇಟೆಯಾಡ್ಲಿಕ್ಕೆ ಒಂದು ಬೆಟ್ಟದ ಕಡೆ ಹೋಗ್ತಾ ಇರ್ತಾನೆ. ಬೆಟ್ಟದ ಒಳಗಡೆ ಹೋಗ್ತಾನೆ. ಡ್ರ್ಯಾಗನ್ ಅನ್ನ ಸಾಯಿಸಬೇಕು ಅನ್ನುವಂತಹ ಒಂದು ಮನಸ್ಸಿರುತ್ತೆ. ಆದ್ರೆ ಆ ಡ್ರ್ಯಾಗನ್ ಇವ್ರ ಮೇಲೆ ಬೆಂಕಿಯಿಂದ ಅಟ್ಯಾಕ್ ಮಾಡಿ ಇವರ ಎಲ್ಲ ಸೈನ್ಯವನ್ನ ಸುಟ್ಟಾಕತ್ತೆ. ರಾಜನಿಗೆ ಡ್ರ್ಯಾಗನ್ನ ಜೊತೆ ಶರಣಾಗತಿಯನ್ನ ಹೊಂದುವಂತಹ ಒಂದು ಅವಕಾಶವನ್ನು ಬಿಟ್ಟು ಬೇರೆ ಇನ್ನೇನು ಉಳಿದಿರಲ್ಲ. ಸೀನ್ ಕಟ್ಟಾಗತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಎಲೋಡಿ ಮತ್ತೆ ಫ್ಲೋರಿಡಾ ಎನ್ನುವಂತಹ ಎರಡು ರಾಜಕುಮಾರಿಯರು ಒಂದು ಚಿಕ್ಕ ರಾಜ್ಯವನ್ನ ನಡೆಸ್ತಾ ಇರ್ತಾರೆ. ತನ್ನ ಅಪ್ಪ ಅಮ್ಮನ ಜೊತೆ ಅಲ್ಲಿ ಅವರು ಬದುಕಿರ್ತಾರೆ, ರಾಜಕುಮಾರಿಯರಾಗಿರ್ತಾರೆ. ತುಂಬಾನೇ ಕ್ಷಾಮ ಅಲ್ಲಿ ಬಂದಿರುತ್ತೆ, ಊಟ ತಿಂಡಿಗೂ ತೊಂದರೆ ಇರುತ್ತೆ. ಒಂದು ಲೆಟರ್ ಬರುತ್ತೆ ಸಡನ್ ಆಗಿ. ಅದನ್ನ ನೋಡುವಂತಹ ವ್ಯಕ್ತಿ ಅದನ್ನು ನೋಡಿ ಖುಷಿಯಿಂದ ಹೋಗ್ತಾನೆ. ಅವಾಗ ಎಲೋಡಿಯ ತಂದೆ ತಿಳಿಸ್ತಾನೆ, ದೂರ ದೇಶದ ಒಂದು ದೊಡ್ಡ ರಾಜ್ಯದ ರಾಜಕುಮಾರ ನಿನ್ನ ಇಷ್ಟಪಟ್ಟಿದ್ದಾನೆ, ಅವನ ಜೊತೆ ನೀನ್ ಮದುವೆ ಆದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗತ್ತೆ, ನಮ್ಮ ರಾಜ್ಯಕ್ಕೂ ತುಂಬಾನೇ ಹಣ ಬರುತ್ತೆ ಅಂತ. ತಕ್ಷಣದಲ್ಲಿ ಒಂದು ಶಿಪ್ ನಲ್ಲಿ ಫ್ಲೋರಿಡಾ ಮತ್ತೆ ಎಲೋಡಿ ತನ್ನ ಅಪ್ಪ ಅಮ್ಮನ ಜೊತೆ ಆ ರಾಜ್ಯಕ್ಕೆ ಹೋಗ್ತಾರೆ. ಹೋಗುವಾಗ ಅಲ್ಲಲ್ಲಿ ದೊಡ್ಡ ಪ್ರಮಾಣದ ಆ ಡ್ರ್ಯಾಗನ್ ನ ಸ್ಟ್ಯಾಚ್ಯೂಗಳು ಕಾಣುತ್ತೆ. ಆದ್ರೂ ಇವರು ಧೈರ್ಯ ಮಾಡಿ ಮುನ್ನುಗ್ತಾರೆ. ಅಲ್ಲಿ ತುಂಬಾನೇ ದೊಡ್ಡ ಮಹಲ್ ಇರುತ್ತೆ. ತುಂಬಾನೇ ದೊಡ್ಡ ಜಾಗದಲ್ಲಿ ಆ ಅರಮನೆಯನ್ನ ಕಟ್ಟಿರ್ತಾರೆ. ತುಂಬಾನೇ ಅದ್ಭುತವಾದಂತಹ ಸ್ವಾಗತವನ್ನು ಕೂಡ ಕೊಡ್ತಾರೆ. ಒಳ್ಳೆ ರೂಮನ್ನು ಕೂಡ ಕೊಡ್ತಾರೆ. ಎಲೋಡಿ ನಿಂತ್ಕೊಂಡು ನೋಡ್ತಿರ್ತಾಳೆ. ದೂರದ ಬೆಟ್ಟದಲ್ಲಿ ಏನೋ ಒಂದು ಬೆಂಕಿ ಕಾಣ್ತಿರತ್ತೆ. ಏನು ಅಂತ ಗೊತ್ತಾಗಲ್ಲ, ಬಟ್ ಅವಳು ಓಕೆ ಅಂತ ದಿನಗಳು ಕರೀತಿರುತ್ತೆ. ನೆಕ್ಸ್ಟ್ ಡೇ ನಲ್ಲಿ ಅಲ್ಲಿಯ ದೊಡ್ಡ ಮಹಾರಾಣಿ ಅವರು ಇವರನ್ನೆಲ್ಲ ಮಾತಾಡಿಸಿ ಮದುವೆಗೆ ಬೇಕಾದಂತಹ ಏರ್ಪಾಡುಗಳನ್ನೆಲ್ಲ ಮಾಡ್ತಾರೆ. ಎಲೋಡಿ ಆ ರಾಜಕುಮಾರನ ಜೊತೆ ಮಾತಾಡ್ತಾ ಹೋಗ್ತಿರ್ತಾಳೆ. ನಿನಗೂ ಇದೇ ತರ ಫೋರ್ಸ್ ಮಾಡಿದಾರ ಮದುವೆಗೆ ಅಥವಾ ನಿನ್ಗೆ ಇಷ್ಟ ಇದೆಯಾ ಅಂತ. ಅವನಂತಾನೆ, ಇಲ್ಲ, ನಾನು ನಿನ್ನನ್ನು ನೋಡೇ ತುಂಬಾ ಇಷ್ಟಪಟ್ಬಿಟ್ಟಿದ್ದೀನಿ ಅಂತ. ನಿಧಾನವಾಗಿ ಆ ಪ್ರಾಂತ್ಯವನ್ನೆಲ್ಲ ಸುತ್ತಾಡ್ತಾರೆ. ಹೀಗೆ ಸುತ್ತಾಡ್ತಾ ಎಲೋಡಿ ಕೇಳ್ತಾಳೆ, ನಾನು ನಿನ್ನೆ ನೈಟ್ ನಲ್ಲಿ ಆ ಒಂದು ಬೆಟ್ಟದಲ್ಲಿ ಬೆಂಕಿಯನ್ನ ನೋಡಿದೆ, ಏನದು ಅಂತ. ಅವಾಗ ರಾಜಕುಮಾರ ಅಂತ, ನಮ್ದೊಂದು ಹಳೆ ಪದ್ಧತಿ ಇದೆ, ಮದುವೆ ಆದ ಹೊಸ್ತರಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಒಂದು ಶಾಸ್ತ್ರ ನಡೆಸ್ತಾರೆ, ಆ ಶಾಸ್ತ್ರದಿಂದಾಗಿ ನಮ್ಮ ಸಂಬಂಧ ಶಾಶ್ವತವಾಗಿ ಉಳಿಯುತ್ತೆ ಅಂತ ಅವನು ಸುಳ್ಳನ್ನ ಹೇಳಿರ್ತಾನೆ. ಅದು ನಿಮ್ಗೆ ಹೇಗೆ ಅಂತ ಮುಂದೆ ಗೊತ್ತಾಗತ್ತೆ. ಇನ್ನೊಂದು ಕಡೆಯಲ್ಲಿ ಆ ಎಲೋಡಿಯ ತಂದೆಗೆ ಒಂದು ರೀತಿ ಹತಾಶನಾಗಿರ್ತಾನೆ. ಇದನ್ನು ನೋಡಿದಂತಹ ಎಲೋಡಿಯ ತಾಯಿ ಕೇಳ್ತಾಳೆ, ಏನ್ ತೊಂದರೆ ಆಗಿದೆ ಏನು ಅಂತ. ರಾಜಕುಮಾರಿಯನ್ನು ಹೋಗಿ ನೇರವಾಗಿ ಕೇಳ್ತಾಳೆ, ಇಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಸತ್ಯವನ್ನ ಹೇಳಿ ಅಂತ. ಬಟ್ ಅವಳು ಏನು ಹೇಳಲ್ಲ. ಇನ್ನೊಂದು ಕಡೆಯಲ್ಲಿ ಎಲೋಡಿ ಮತ್ತೆ ಫ್ಲೋರಿಡಾ ಇಬ್ರು ತಯಾರಾಗ್ತಾ ಇರ್ತಾರೆ. ಆ ತಾಯಿ ಬಂದಲ್ಲಿ ಹೇಳ್ತಾಳೆ, ಯಾಕೋ ಇಲ್ಲಿ ಏನೋ ತೊಂದರೆ ಇದೆ ಅಂತ ಅನಿಸ್ತಾ ಇದೆ, ನೀವು ಅದಕ್ಕೂ ಹುಷಾರಾಗಿರಿ ಅಂತ. ಬಟ್ ಎಲೋಡಿಯ ತಂದೆ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾನೆ. ವಾಸ್ತವದಲ್ಲಿ ಎಲೋಡಿಯ ತಂದೆ ಕೂಡ ಏನೋ ಒಂದು ವಿಷಯವನ್ನ ಮುಚ್ಚಿಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ನಲ್ಲಿ ಅದ್ಧೂರಿಯಾಗಿ ಮದುವೆ ನಡೆಯುತ್ತೆ. ರಾಜಕುಮಾರಿಗೆ ಮತ್ತೆ ಎಲೋಡಿಗೆ ಇಬ್ರು ಸೇರಿ ಆ ಬೆಟ್ಟದ ಕಡೆಗೆ ಹೊರಡ್ತಾರೆ. ಇವರು ಆ ಬೆಟ್ಟದ ಕಡೆಗೆ ಏನು ಅವಳ ಬೆಂಕಿಯನ್ನು ನೋಡಿದ್ಲು ಆ ಬೆಟ್ಟಕ್ಕೇನೆ ಹೋಗ್ತಾರೆ. ಇವರು ಹೋಗೋದ್ರ ಒಳಗಡೆ ಅಲ್ಲಿ ಸಾಕಷ್ಟು ಜನ ಸೇರ್ಕೊಂಡಿರ್ತಾರೆ. ಅವರೆಲ್ಲ ಇವರನ್ನ ಸ್ವಾಗತವನ್ನು ಮಾಡ್ತಾರೆ. ಅವರಿಬ್ಬರ ಕೈಯನ್ನ ಕಟ್ ಮಾಡಿ ಅವರಿಬ್ಬರ ರಕ್ತವನ್ನ ಒಂದಕ್ಕೆ ಒಂದು ಸೇರಿಸ್ತಾರೆ, ಒಂದು ರೀತಿಯ ಬಾಂಧವ್ಯದ ರೀತಿಯಲ್ಲಿ. ಜೊತೆಗೆ ಹೇಳ್ತಾರೆ, ಇದು ನಮ್ಮ ಪದ್ಧತಿ, ಈ ರೀತಿ ಮಾಡೋದ್ರಿಂದ ನಿಮ್ಮ ಸಂಬಂಧ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದನ್ನ ಎಲೋಡಿಗೆ ತಿಳಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಇದೊಂದು ದೊಡ್ಡ ಮೋಸದ ಜಾಲ ಆಗಿರುತ್ತೆ. ಇಲ್ಲಿ ನಡೆದಂತಹ ಆ ವಿಷಯವನ್ನು ಯಾರಿಗೂ ತಿಳಿಸಿರಲ್ಲ. ಅಲ್ಲಿ ಆ ಡ್ರ್ಯಾಗನ್ಗೆ ಬಲಿ ಕೊಡ್ಲಿಕ್ಕೋಸ್ಕರ ಹೆಣ್ಣು ಮಕ್ಕಳುಗಳನ್ನ ಇದೇ ರೀತಿ ಮೋಸ ಮಾಡಿ ಕರ್ಕೊಂಡ್ ಬರ್ತಾ ಇರ್ತಾರೆ. ಬಟ್ ಅಲ್ಲಿ ಯಾರಿಗೂ ಬಂದವರಿಗೆ ಗೊತ್ತಾಗಲ್ಲ. ಇದೇ ರೀತಿ ಶಾಸ್ತ್ರವನ್ನೆಲ್ಲ ಮಾಡ್ತಾರೆ. ತಕ್ಷಣದಲ್ಲಿ ಇಬ್ಬರ ಸಂಬಂಧ ಇನ್ನು ತುಂಬಾನೇ ಚೆನ್ನಾಗಿರುತ್ತೆ, ನೀವಿನ್ನು ಹೊರಡ್ಬೋದು ಅಂತ ಹೇಳಿದಾಗ ರಾಜಕುಮಾರ ಎಲೋಡಿಯನ್ನ ಆ ಕಂದಕಕ್ಕೆ ಎಸಿತಾನೆ. ಆ ಕಂದಕ ಆ ಡ್ರ್ಯಾಗನ್ ಇರುವಂತಹ ಜಾಗ ಆಗಿರುತ್ತೆ. ಇವಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ವಾಪಸ್ ಹೊರಡುವಾಗ ತುಂಬಾನೇ ಖುಷಿಯಲ್ಲಿರ್ತಾಳೆ. ಆದ್ರೆ ಅವಳನ್ನ ಆ ಕಂದಕಕ್ಕೆ ಆ ರಾಜಕುಮಾರ ಎಸೆದ್ಬಿಡ್ತಾನೆ. ಎಲೋಡಿ ಜೋರಾಗಿ ಕಿರಿಸ್ತಾಳೆ, ಜೋರಾಗಿ ಕೂಗ್ತಾಳೆ, ತನ್ನನ್ನ ಕಾಪಾಡಿ ಅಂತ. ಬಟ್ ಯಾರೂ ಅಲ್ಲಿ ಸಹಾಯಕ್ಕೆ ಬರಲ್ಲ. ಯಾಕೆಂದ್ರೆ ಆ ರಾಜ್ಯದವರನ್ನು ಬಿಟ್ಟು ಇನ್ಯಾರೂ ಅಲ್ಲಿ ಇರಲ್ಲ. ಇವಳು ಕೂಗೋದನ್ನ ಕೇಳಿ ಅಲ್ಲೇ ಮಲಗಿರುವಂತಹ ಡ್ರ್ಯಾಗನ್ ಎಚ್ಚರಗೊಳ್ಳುತ್ತೆ. ಮತ್ತೊಂದು ಬೇಟೆ ಸಿಕ್ಕಿದೆ, ಮತ್ತೊಂದು ಬಲಿ ಸಿಕ್ಕಿದೆ ಅನ್ನೋದು ಅದಕ್ಕೆ ಅರ್ಥ ಆಗುತ್ತೆ. ಇವಳು ಅಲ್ಲಿ ಹತ್ತಿ ಅಥವಾ ಅಲ್ಲಿಂದ ಪಾರಾಗ್ಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಜೊತೆಗೆ ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ ಅವಳಿಗೆ ಸಾಕಷ್ಟು ಬೇರೆ ಬೇರೆ ರಾಜಕುಮಾರಿಯವರ ಆಭರಣಗಳು, ಬಟ್ಟೆಗಳು ಕಾಣುತ್ತೆ. ನಿಧಾನವಾಗಿ ಅಲ್ಲಿ ಡ್ರ್ಯಾಗನ್ ಎಚ್ಚರಗೊಳ್ತಿರೋದು ಇವಳ ಕಣ್ಣಿಗೆ ಕಾಣುತ್ತೆ. ಜೊತೆಗೆ ಅಲ್ಲಿ ಸಾಕಷ್ಟು ಬಾವಲಿಗಳು ಸುಟ್ಕೊಂಡು ಬರ್ತಾ ಇರೋದು ಕಾಣುತ್ತೆ. ಯಾಕೆಂದ್ರೆ ಡ್ರ್ಯಾಗನ್ ಅದನ್ನ ಸುಟ್ಟು ಕಳಿಸಿರುತ್ತೆ. ಇವಳು ನೋಡ್ತಾಳೆ, ಎದುರುಗಡೆಯಲ್ಲಿ ಡ್ರ್ಯಾಗನ್ ಇರುತ್ತೆ. ಆ ಡ್ರ್ಯಾಗನ್ ಅಂತದೆ,
ಡ್ರ್ಯಾಗನ್ ಹೇಳುತ್ತೆ ಇವಳಿಗೆ, ಸೊ ನಿನ್ನನ್ನು ನಾನು ಸಾಯಿಸ್ತೀನಿ, ನಿಮ್ಮ ಆ ರಾಜ್ಯದವರು ಯಾರೇ ಇದ್ರು ನನ್ನ ಹತ್ರ ಅವರು ಸಾಯಲೇಬೇಕು, ಸೊ ಹಾಗಾಗಿ ಈಗ ನೀನು ಬಂದಿದೀಯಾ, ನಿನ್ನನ್ನು ಕೂಡ ನಾನು ಸಾಯಿಸ್ತೀನಿ ಅಂತ ಹೇಳುತ್ತೆ. ಆದ್ರೆ ಎಲೋಡಿ ಅದರಿಂದ ತಪ್ಪಿಸ್ಕೊಳ್ತಾಳೆ. ತಪ್ಪಿಸ್ಕೊಂಡು ಅಲ್ಲಿಂದ ಜೋರಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಡ್ರ್ಯಾಗನ್ ಕೂಡ ಬೆಂಕಿಯ ಕೆನ್ನಾಲಿಗೆಯನ್ನ ಅವಳ ಕಡೆ ಚಾಚುತ್ತೆ. ಆದ್ರೆ ಅವಳು ಹೇಗೋ ತಪ್ಪಿಸ್ಕೊಂಡು ಒಂದು ಚಿಕ್ಕ ಜಾಗದಲ್ಲಿ ಅಡಗಿ ಕೂರ್ತಾಳೆ. ಬಟ್ ತಪ್ಪಿಸ್ಕೊಳ್ಳುವ ಸಂದರ್ಭದಲ್ಲಿ ಅವಳ ಕಾಲಿಗೆ ಆ ಬೆಂಕಿ ತಗುಲಿ ಸಾಕಷ್ಟು ಪ್ರಮಾಣದ ಏಟಾಗತ್ತೆ. ಎಷ್ಟೇ ಏಟಾದ್ರೂ ಎಲೋಡಿ ತುಂಬಾನೇ ಧೈರ್ಯಶಾಲಿ ಹೆಣ್ಮಗಳಾಗಿರ್ತಾಳೆ. ಅವಳಿಗೆ ಬದುಕಲೇಬೇಕು ಅನ್ನೋಂತಹ ಒಂದು ಆಸೆ ಇರುತ್ತೆ. ಸೊ ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆಯಿಂದ ಅವಳು ನಿಧಾನವಾಗಿ ದಾರಿಯನ್ನ ಹುಡುಕ್ತಾ ಇದೇ ರೀತಿ ಅದೊಂದು ದೊಡ್ಡ ಬೆಟ್ಟ ಆಗಿರೋದ್ರಿಂದ ಸಾಕಷ್ಟು ಕಂದಕದ ಜಾಗಗಳಿರುತ್ತೆ. ದೂರದಲ್ಲಿ ನೋಡಿದಾಗ ಒಂದು ರೀತಿಯ ಬ್ಲೂ ಕಲರ್ ಲೈಟ್ ಬರ್ತಾ ಇರೋದು ಕಾಣುತ್ತೆ. ಏನು ಅಂತ ಹತ್ತಿರದಲ್ಲಿ ಹೋಗಿ ನೋಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಕಂದಕ ಮತ್ತೆ ಕಾಣುತ್ತೆ. ಸೊ ಅವಳು ಅನ್ಕೊಂತಾರೆ, ಹೇಗಿದ್ದು ನಾನು ಡ್ರ್ಯಾಗನ್ ಹತ್ರ ಸಾಯ್ಬೇಕು, ಆದ್ರೆ ಸಾಯೋದ್ರ ಒಳಗಡೆ ಜೀವ ಉಳಿಸ್ಕೊಳ್ಳಿಕ್ಕೆ ಎಷ್ಟು ಬೇಕಾದ್ರೂ ಹೋರಾಟ ಮಾಡಿ ಸಾಯ್ತೀನಿ ಅಂತ ಡಿಸೈಡ್ ಮಾಡಿ ಆ ಕಡೆಗೆ ಜಂಪ್ ಅನ್ನು ಮಾಡ್ತಾಳೆ. ತನ್ನ ಹತ್ರ ಇರುವ ಚಾಕುವಿನಿಂದ ಕೆಳಗಡೆ ಬೀಳೋದನ್ನ ತಪ್ಪಿಸ್ಕೊಳ್ತಾಳೆ. ನಿಧಾನವಾಗಿ ಕಷ್ಟಪಟ್ಟು ಹತ್ತಿ ಮೇಲೆ ಹೋಗ್ತಾಳೆ. ನಿಧಾನವಾಗಿ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ ಇದೊಂದು ದೊಡ್ಡ ಮರ ಅಥವಾ ಒಂದು ದೊಡ್ಡ ಕೀಟಗಳಿರುವಂತಹ ಜಾಗ. ಆ ಬೆಳಕು ಬರ್ತಾ ಇರೋದು ಆ ಕೀಟಗಳಿಂದ ಆಗಿರುತ್ತೆ. ಸೊ ವಿಶೇಷವಾದಂತಹ ನೀಲಿ ಬಣ್ಣವನ್ನ ಹೊರಹೊಮ್ಮಿಸುವಂತಹ ಶಕ್ತಿ ಆ ಕೀಟಗಳಿಗಿರುತ್ತೆ. ಅವೆಲ್ಲವನ್ನ ಒಂದು ಬಟ್ಟೆಯಲ್ಲಿ ಕಟ್ಕೊಳ್ತಾಳೆ, ಯಾಕೆಂದ್ರೆ ಒಂದು ಲ್ಯಾಂಪ್ನ ರೀತಿಯಲ್ಲಿ ಅವಳಿಗೆ ಸಹಾಯ ಆಗ್ಲಿ ಅಂತ. ಅದನ್ನ ಕಟ್ಕೊಂಡು ನಿಧಾನವಾಗಿ ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಚಿಕ್ಕ ಕೊಳದಲ್ಲಿ ನೀರನ್ನು ಕುಡಿತಾಳೆ. ಸೊ ಅವಳಿಗೆ ತುಂಬಾನೇ ದಾಹ ಆಗಿರುತ್ತೆ. ಮೇಲೆ ನೋಡಿದಾಗ ಮತ್ತೆ ಡ್ರ್ಯಾಗನ್ ಅಲ್ಲಿ ಇವಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರುತ್ತೆ. ತಕ್ಷಣ ಅಲ್ಲಿಂದಾನು ತಪ್ಪಿಸ್ಕೊಂಡು ಅವಳು ಓಡ್ತಾಳೆ. ಡ್ರ್ಯಾಗನ್ ಅನ್ನತ್ತೆ, ನೀನು ಎಷ್ಟೇ ತಪ್ಪಿಸ್ಕೊಂಡು ಹೋಗು, ನೀನು ಒಂದಲ್ಲ ಒಂದು ಹಂತದಲ್ಲಿ ನನ್ನ ಕೈಗೆ ಸಿಗಲೇಬೇಕು, ನಿನ್ನನ್ನು ನಾನು ಸಾಯಿಸ್ತೀನಿ ಅಂತ ಡ್ರ್ಯಾಗನ್ ಹೇಳ್ತಾ ಇರತ್ತೆ. ಇದೇ ರೀತಿ ಮುಂಚೆ ಬಂದಂತಹ ಎಷ್ಟೋ ರಾಜಕುಮಾರಿಗಳು ಇದೇ ರೀತಿ ತಪ್ಪಿಸ್ಕೊಂಡು ಅಲ್ಲೆಲ್ಲ ಬರೆದಿರ್ತಾರೆ, ಇಲ್ಲಿಂದ ಹೊರ ಹೋಗೋದು ಹೇಗೆ, ನಾನು ಎಲ್ಲಿವರೆಗೆ ಪ್ರಯತ್ನ ಪಟ್ಟಿದ್ದೀನಿ, ಇದರಿಂದ ನೆಕ್ಸ್ಟ್ ಬರೋರಿಗೆ ಹೆಲ್ಪ್ ಆಗಲಿ ಅಂತ. ಯಾಕೆಂದ್ರೆ ಇದು ನಡೀತಾನೆ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅವಳು ಮತ್ತೆ ಅದೆಲ್ಲ ಆ ಕೀಟಗಳನ್ನೆಲ್ಲ ಇಟ್ಕೊಂಡಿರೋದು ಇವಳ ಕಾಲ್ ಮೇಲೆ ಹತ್ಕೊಂಡಿರುತ್ತೆ. ಇವಳು ಭಯದಿಂದ ಅದನ್ನೆಲ್ಲ ತೆಗಿಲಿಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಬಟ್ ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಗತ್ತೆ ಅವಳ ಕಾಲ್ನಲ್ಲಿ ಆದಂತಹ ಎಲ್ಲ ಗಾಯವು ವಾಸಿಯಾಗಿರುತ್ತೆ. ಆ ಕೀಟಗಳಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಇರುತ್ತೆ, ಎಲ್ಲಾ ಗಾಯಗಳನ್ನು ವಾಸಿ ಮಾಡುವಂತಹ ಶಕ್ತಿ. ಜೊತೆಗೆ ಅಲ್ಲಿ ಒಂದು ಮ್ಯಾಪ್ ಕೂಡ ಇವಳಿಗೆ ಕಾಣುತ್ತೆ, ಈ ಬೆಟ್ಟದಿಂದ ಹೊರಗಡೆ ಹೋಗುವ ದಾರಿ ಹೇಗೆ ಅಂತ. ಸೊ ನಿಧಾನವಾಗಿ ಆ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಚೂಪಾದ ಗ್ಲಾಸಿನಂತಹ ಕಲ್ಲುಗಳಿರುವಂತಹ ಜಾಗ ಆಗಿರುತ್ತೆ. ತುಂಬಾನೇ ಶಾರ್ಪ್ ಇರುತ್ತೆ. ಅದನ್ನ ಹತ್ತಿ ಮೇಲ್ಗಡೆ ಹೋಗ್ಬೇಕಾಗಿರುತ್ತೆ. ಬಟ್ ಎಲೋಡಿ ತುಂಬಾನೇ ಧೈರ್ಯಶಾಲಿ ಆಗಿರೋದ್ರಿಂದ ಕಷ್ಟಪಟ್ಟು ಹತ್ತಿ ಮೇಲ್ಗಡೆಯಿಂದ ಬರ್ತಾಳೆ. ಮೇಲ್ಗಡೆ ಬಂದು ಆ ಕಂದಕದಿಂದ ಹೊರಗಡೆ ನೋಡಿದಾಗ ದೊಡ್ಡ ಪ್ರಪಾತ ಅವಳಿಗೆ ಕಾಣುತ್ತೆ. ಆ ಪ್ರಪಾತವನ್ನ ಹಾರ್ಲಿಕ್ಕೆ ಸಾಧ್ಯ ಆಗಲ್ಲ, ಅವಳಿಗೆ ಬೇರೆ ದಾರಿ ಇರಲ್ಲ. ದೂರದಲ್ಲಿ ಬರುವಂತಹ ಆ ಕುದುರೆ ಸವಾರರನ್ನು ನೋಡಿ ಕಿರುಚ್ತಾಳೆ. ಆದ್ರೆ ಅವರಿಗೆ ಅದು ಕೇಳಲ್ಲ, ಯಾಕೆಂದ್ರೆ ತುಂಬಾನೇ ಎತ್ತರದ ಜಾಗದಲ್ಲಿ ಇವಳು ಇರ್ತಾಳೆ. ಸಡನ್ ಆಗಿ ಡ್ರ್ಯಾಗನ್ ಇವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದನ್ನತ್ತೆ, ನೀನು ಎಷ್ಟೇ ತಪ್ಪಿಸ್ಕೊಂಡು ನಾನು ಸಾಯಿಸ್ತೀನಿ ಅಂತ. ಬಟ್ ಇವಳಂತಾಳೆ ತನ್ನ ಹಠವನ್ನೇ ಇವಳು ಬಿಡಲ್ಲ, ತಾನು ಬದುಕ್ತೀನಿ ಅಂತ. ಜೋರಾಗಿ ಮತ್ತೆ ಬೆಂಕಿಯ ಕೆನ್ನಾಲಿಗೆಯನ್ನು ಚಾಚುತ್ತೆ. ಆದರೂ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಬಟ್ ಇದೇ ಸಂದರ್ಭಕ್ಕೆ ಎಲೋಡಿಯ ತಂದೆ ಇವಳನ್ನ ರಕ್ಷಿಸ್ಲಿಕ್ಕೆ ಅಂತ ಬಂದಿರ್ತಾನೆ. ಸೊ ಈ ಸೌಂಡ್ ಅನ್ನು ಕೇಳಿಸ್ಕೊಂಡಂತಹ ಡ್ರ್ಯಾಗನ್ ಮತ್ತೆ ಆ ಕೆಳಗಡೆಯ ಜಾಗಕ್ಕೆ ಹೋಗುತ್ತೆ. ಎಲೋಡಿಯ ತಂದೆ ಇವಳನ್ನ ರಕ್ಷಿಸಬೇಕು ಅಂತ ಬಂದಿರ್ತಾನೆ. ಇದನ್ನ ಕೇಳಿದಂತಹ ಎಲೋಡಿ ಕೂಡ ಆ ದಿಕ್ಕಿನಲ್ಲಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲಿ ನೋಡಿದಾಗ 3 ಮೊಟ್ಟೆಯಲ್ಲಿ ಸತ್ತಂತಹ ಡ್ರ್ಯಾಗನ್ ನ ಮರಿಗಳು ಅವಳ ಕಣ್ಣಿಗೆ ಕಾಣುತ್ತೆ. ಜೊತೆಗೆ ಅಲ್ಲಿ ಸಾಕಷ್ಟು ಆಭರಣಗಳು ಕೂಡ ಬಿದ್ದಿರುತ್ತೆ. ಅವಾಗ ಅವಳಿಗೆ ಅರ್ಥ ಆಗತ್ತೆ ಇವರು ಹೇಳಿರುವ ಎಲ್ಲ ಕಥೆಗಳು ಸುಳ್ಳು ಅಂತ. ವಾಸ್ತವದಲ್ಲಿ ಆ ರಾಜ ಹೋಗಿ ಆ ಡ್ರ್ಯಾಗನ್ ನ 3 ಮರಿಗಳು, ದಣಿ ಹುಟ್ಟುತ್ತಾ ಇರುವಂತಹ 3 ಮರಿಗಳನ್ನ ಸಾಯಿಸಾಕಿರ್ತಾನೆ. ಅದೇ ಸಿಟ್ಟಿಗೋಸ್ಕರ ಆ ಡ್ರ್ಯಾಗನ್ ಇವರೆಲ್ಲರನ್ನೂ ಸಾಯಿಸಿರತ್ತೆ. ಆದ್ರೆ ಇದೇ ರೀತಿ ಮುಂದುವರಿಬಾರದು ಅಂತ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ತಮ್ಮ ರಾಜ್ಯಕ್ಕೆ ಅಥವಾ ತಮ್ಮ ಕುಟುಂಬಕ್ಕೆ ಸೇರಿದವ್ರನ್ನ ನಿನಗೆ ತಂದು ಒಪ್ಪಿಸ್ತಾ ಇರ್ತೀವಿ, ನೀನು ರಾಜ್ಯದ ಮೇಲೆ ದಾಳಿಯನ್ನ ಮಾಡಬಾರ್ದು, ನಮ್ಮ ರಕ್ತದವರನ್ನ ಅಥವಾ ನಮ್ಮ ರಕ್ತ ಇರುವಂತವ್ರನ್ನ ನಿನಗೆ ಒಪ್ಪಿಸ್ತೀವಿ, ನೀನು ಅವರನ್ನ ಸಾಯಿಸ್ತಾ ಇರು, ನಿನ್ನ ಸೇಡನ್ನ ತೀರ್ಸ್ಕೊಳ್ತಾ ಇರು ಅಂತ ಆ ಡ್ರ್ಯಾಗನ್ಗೆ ತಿಳಿಸಿರ್ತಾರೆ. ಇದೇ ಕಾರಣಕ್ಕೆ ಅವರು ಮದುವೆ ಅನ್ನುವಂತಹ ಮೋಸದ ಜಾಲವನ್ನ ಹೆಣೆದು ಇಬ್ಬರ ರಕ್ತವನ್ನ ಸೇರಿಸಿ ಆ ಹೆಣ್ಣು ಮಕ್ಕಳನ್ನು ತಂದು ಇಲ್ಲಿ ಡ್ರ್ಯಾಗನ್ಗೆ ಕೊಟ್ಟು ಸಾಯಿಸ್ತಿರ್ತಾರೆ. ಆದ್ರೆ ಇಲ್ಲಿ ಎಲ್ಇಡಿ ಆ ಅಪ್ಪ ಬಂದಿರ್ತಾನೆ. ಎಲೋಡಿಯ ಅಪ್ಪ ಬಂದಿರೋದ್ರಿಂದ ಅದನ್ನ ರಕ್ಷಿಸ್ಲಿಕ್ಕೋಸ್ಕರ ಅವಳನ್ನ ರಕ್ಷಣೆ ಮಾಡಲೇಬೇಕು ಅಂತ ಬಂದಿರ್ತಾನೆ. ಅವಳು ಕೂಡ ಅದೇ ರೀತಿ ಧೈರ್ಯದಲ್ಲಿ ಆದ ಹತ್ತಿರ ಜಾಗಕ್ಕೆ ಬರ್ತಾಳೆ. ಡ್ರ್ಯಾಗನ್ ಅನ್ನತ್ತೆ, ನಾನು ಅವಳನ್ನ ಸಾಯಿಸಲೇಬೇಕು, ನಿನ್ನನ್ನು ಸಾಯಿಸೋದ್ರಿಂದ ನನಗೆ ಏನೂ ಖುಷಿ ಸಿಗಲ್ಲ. ಹೀಗೆ ಹೇಳಿ ಎಲೋಡಿಯ ಅಪ್ಪನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣ ಮಾಡಿ ತನ್ನ ಉಗುರಿನಿಂದಾಗಿ ಆ ಎದೆಯನ್ನ ಬಗೆಯುತ್ತೆ. ನಿಧಾನವಾಗಿ ಅವನಿನ್ನು ಸಾಯೋ ಹಂತಕ್ಕೆ ಹೋಗಿರ್ತಾನೆ. ಎಲೋಡಿ ಜೋರಾಗಿ ಕಿರಿಚ್ತಾಳೆ, ಕೂಗ್ತಾಳೆ. ಮತ್ತೆ ಆ ಡ್ರ್ಯಾಗನ್ ಹುಡ್ಕೊಳ್ತಾ ಹೊರಡುತ್ತೆ. ಇನ್ನೇನು ಸಾಯ್ತಾ ಇರುವಂತಹ ಅಪ್ಪನ ನೋಡ್ತಾಳೆ. ಆ ಅಪ್ಪ ಹೇಳ್ತಾನೆ, ನಿನ್ನ ಅಮ್ಮ ಮತ್ತೆ ತಂಗಿ ಹಡಗಿನಲ್ಲಿ ಕೂತಿದ್ದಾರೆ,
ತಕ್ಷಣದಲ್ಲಿ ನೀನು ಅವರನ್ನು ಹೋಗಿ ಸೇರ್ಕೋ, ಇಲ್ಲಿಂದ ಜೀವವನ್ನು ಉಳಿಸ್ಕೊಂಡು ಹೋಗು, ನನ್ನ ಟೈಮ್ ಬಂದಿದೆ ಅಂತ ಹೇಳಿ ಅಲ್ಲೇ ಅವನು ಸತ್ತೋಗ್ತಾನೆ. ಇವಳು ಅವರು ಬಂದಂತಹ ಜಾಗದಿಂದನೇ ಹೊರಗಡೆ ಹೋಗ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟು ಹತ್ತಾ ಹೋಗ್ತಿರ್ತಾಳೆ. ಇದು ಡ್ರ್ಯಾಗನ್ಗೆ ಗೊತ್ತಾಗೋಗುತ್ತೆ. ತಕ್ಷಣದಲ್ಲಿ ಡ್ರ್ಯಾಗನ್ ಬಂದು ಇವಳ ಮೇಲೆ ಮತ್ತೆ ಅಟ್ಯಾಕ್ ಅನ್ನ ಮಾಡುತ್ತೆ. ಬಟ್ ಇವಳು ಹೇಗೋ ಒಂದಿಷ್ಟು ಪ್ರಮಾಣದಲ್ಲಿ ತಪ್ಪಿಸ್ಕೊಳ್ತಾ ಹೊರಗಡೆ ಬಂದು ಕುದುರೆಯನ್ನ ಹತ್ತಿ ಜೋರಾಗಿ ಹೊರಡ್ತಾಳೆ. ಬಟ್ ಡ್ರ್ಯಾಗನ್ ಮತ್ತೆ ಹೊರಗಡೆಯಿಂದ ಬಂದು ಅಟ್ಯಾಕ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಇವಳು ಒಂದು ಕಲ್ಲಿನ ಸಂದಿನಲ್ಲಿ ಅಡ್ಕೊಳ್ತಾಳೆ. ಆ ಡ್ರ್ಯಾಗನ್ ಸಿಟ್ಟಿನಿಂದ ಇವಳು ಹೊರಟಂತಹ ಕುದುರೆಯನ್ನು ಕೂಡ ಸುಟ್ಟು ಹಾಕುತ್ತೆ. ಆ ಇಡೀ ಜಾಗವನ್ನು ಧ್ವಂಸಗೊಳಿಸುತ್ತೆ. ದೂರದಲ್ಲಿ ನೋಡ್ತಾ ಇರುವಂತಹ ರಾಣಿ ಅಂತಲ್ಲ, ಇದೆಲ್ಲ ಆಗ್ತಾ ಇರೋದು ಆ ಎಲೋಡಿ ಅನ್ನುವಂತಹ ಹುಡುಗಿಯಿಂದ. ನಾನು ಆ ಸೇಡನ್ನ ತೀರ್ಸ್ಕೊಂತೀನಿ ಅಂತ ಹೇಳಿ ಆ ಹಡಗ್ನಲ್ಲಿರುವಂತಹ ಅವಳ ತಂಗಿಯನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡುವ ಸಂದರ್ಭದಲ್ಲಿ ಎಲೋಡಿಯ ತಾಯಿಗೆ ಚಾಕುವಿನಿಂದ ಇರಿತವನ್ನ ಮಾಡ್ತಾರೆ. ಅದರಿಂದ ಅವಳು ಘಾಸಿ ಒಳಗಾಗ್ತಾಳೆ. ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇವಳನ್ನ ಮತ್ತೆ ಅದೇ ರೀತಿ ಮದುವೆ ತರ ಮಾಡಿ ಇವರ ಕುಟುಂಬದ ರಕ್ತವನ್ನ ಅವಳಲ್ಲಿ ಸೇರಿಸಿ ಮತ್ತೆ ಡ್ರ್ಯಾಗನ್ಗೆ ಬಲಿ ಕೊಡಬೇಕು ಅಂತ ಇವಳನ್ನ ಎಳ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಎಲೋಡಿ ರಕ್ಷಿಸಿಕೊಂಡು ತನ್ನ ತಾಯಿಯನ್ನ ಭೇಟಿ ಆಗ್ತಾಳೆ. ತಾಯಿ ಆ ವಿಷಯವನ್ನು ತಿಳಿಸ್ತಾಳೆ, ನನಗೇನು ತೊಂದರೆ ಇಲ್ಲ, ನಾನು ಹೇಗೋ ಬದುಕ್ತೀನಿ, ಹೋಗಿ ನಿನ್ನ ತಂಗಿಯನ್ನ ಕಾಪಾಡು, ಆ ಡ್ರ್ಯಾಗನ್ಗೆ ನಿನ್ನ ತಂಗಿಯನ್ನ ಬಲಿ ಕೊಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಫ್ಲೋರಿಡಾನನ್ನ ಬಲಿ ಕೊಟ್ಬಿಡ್ತಾರೆ, ನೀನು ಹೋಗಿ ರಕ್ಷಿಸು ಅಂತ ಆ ತಾಯಿ ಹೇಳ್ತಾಳೆ. ಅದನ್ನ ಕೇಳಿದಂತಹ ಎಲೋಡಿಗೆ ಬೇರೆ ದಾರಿ ಇಲ್ಲ. ಮತ್ತೆ ತಕ್ಷಣದಲ್ಲಿ ಕುದುರೆಯನ್ನ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಇನ್ನೊಂದು ಕಡೆಯಲ್ಲಿ ಆ ರಾಣಿ ಆ ಹೆಣ್ಮಗಳನ್ನು ಬಲಿ ಕೊಡ್ಲಿಕ್ಕೆ ಅಲ್ಲಿ ಕರ್ಕೊಂಡ್ಬಂದು ಇಬ್ಬರ ರಕ್ತವನ್ನ ಸೇರಿಸಿ ಮತ್ತೆ ಆ ಕಂದಕಕ್ಕೆ ಎಸಿತಾರೆ. ಕಂದಕದಲ್ಲಿ ಅವಳು ಮತ್ತೆ ಬೀಳ್ತಾನೆ. ಡ್ರ್ಯಾಗನ್ಗೆ ಆ ವಾಸನೆ ಸಿಗುತ್ತೆ. ತಕ್ಷಣದಲ್ಲಿ ಆ ಫ್ಲೋರಿಡಾನನ್ನ ಅವಳು ಆ ಡ್ರ್ಯಾಗನ್ ಕರ್ಕೊಂಡು ಹೋಗುತ್ತೆ. ಬಟ್ ಸಾಯಿಸಿರಲ್ಲ. ಬಟ್ ಇನ್ನೊಂದು ಕಡೆಯಲ್ಲಿ ಎಲೋಡಿ ಆ ಡ್ರ್ಯಾಗನ್ನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾಳೆ. ಒಂದಿಷ್ಟು ಆ ಬ್ಯಾಕ್ಟೀರಿಯಾಗಳನ್ನ ಸಂಗ್ರಹಿಸ್ಕೊಳ್ತಾಳೆ. ಆ ಎದೆ ಕವಚವನ್ನ, ಖಡ್ಗವನ್ನ, ಪ್ರತಿಯೊಂದನ್ನೂ ಪ್ರಿಪೇರ್ ಮಾಡ್ಕೊಳ್ತಾಳೆ. ಪ್ರಿಪೇರ್ ಅನ್ನು ಮಾಡ್ಕೊಂಡು ಆ ಡ್ರ್ಯಾಗನ್ನ ವಿರುದ್ಧ ಹೋರಾಡ್ಲಿಕ್ಕೆ ಅಂತ ಹೊರಡ್ತಾಳೆ. ಡ್ರ್ಯಾಗನ್ ಆ ಫ್ಲೋರಿಡಾನನ್ನ ಸಾಯಿಸಿರಲ್ಲ. ಯಾಕೆಂದ್ರೆ ಆ ಡ್ರ್ಯಾಗನ್ಗೂ ಇವಳನ್ನ ಸಾಯಿಸಬೇಕು ಅನ್ನುವಂತಹ ಒಂದು ಸಿಟ್ಟಿರುತ್ತೆ. ಇವಳೇ ಹಿರೇಮಗಳು, ಆ ಕುಟುಂಬದ ಪ್ರತಿಯೊಬ್ಬರನ್ನು ನಾನು ಸಾಯಿಸಬೇಕು. ಆ ಡ್ರ್ಯಾಗನ್ ತಿಳ್ಕೊಂಡಿರುತ್ತೆ, ಇಲ್ಲಿ ತರ್ತಾ ಇರುವಂತಹ ಪ್ರತಿ ಹೆಣ್ಮಕ್ಳು ಆ ಕುಟುಂಬದಿಂದ ಬಂದವರು ಅಥವಾ ಆ ಕುಟುಂಬಕ್ಕೆ ಸೇರಿದವರು ಅಂತ ತಪ್ಪು ತಿಳ್ಕೊಂಡಿರುತ್ತೆ. ಯಾಕೆಂದ್ರೆ ಅದು ರಕ್ತದ ವಾಸನೆಯ ಆಧಾರದಲ್ಲಿ ಕಂಡುಕೊಳ್ಳುತ್ತೆ. ಅದೇ ಕಾರಣಕ್ಕಾಗಿ ಇವರೆಲ್ಲರ ರಕ್ತವನ್ನ ಆ ಕುಟುಂಬದ ರಕ್ತಕ್ಕೆ ಸೇರಿಸ್ತಾ ಇರ್ತಾರೆ. ತಕ್ಷಣದಲ್ಲಿ ಅವಳು ಬರ್ತಾಳೆ, ಎಲೋಡಿ ಬರ್ತಾಳೆ. ತನ್ನ ತಂಗಿಯನ್ನ ರಕ್ಷಿಸಲಿಕ್ಕೆ ಅಲ್ಲಿಂದ ಅವಳು ಎಚ್ಚರಿಕೆ ಬಿದ್ದಿರ್ತಾಳೆ. ಸೊ ಇನ್ನೇನು ಕರ್ಕೊಂಡು ಹೊರಡ್ಬೇಕು, ಮತ್ತೆ ಆ ಡ್ರ್ಯಾಗನ್ ಅಲ್ಲೇ ಬಂದ್ಬಿಡುತ್ತೆ. ಸೊ ನೇರವಾಗಿ ಇಬ್ಬರ ಮುಂದೆ ಹಣಾಹಣಿ ಪ್ರಾರಂಭ ಆಗುತ್ತೆ. ಇವಳು ಸತ್ಯವನ್ನು ಹೇಳ್ತಾಳೆ, ನೀನು ತಿಳ್ಕೊಂಡಿರೋ ಹಾಗೆ ನಾವು ಆ ಕುಟುಂಬದವರಲ್ಲ, ನಿನಗೆ ಮೋಸವನ್ನು ಮಾಡ್ತಿದ್ದಾರೆ ಅಂತ. ಬಟ್ ಇದನ್ನ ಯಾವ್ದನ್ನು ಕೇಳುವಂತಹ ಮನಸ್ಥಿತಿಯಲ್ಲಿ ಆ ಡ್ರ್ಯಾಗನ್ ಇಲ್ಲ. ವಿಪರೀತವಾದ ಮಕ್ಕಳನ್ನು ಕಳ್ಕೊಂಡಂತಹ ತಾಯಿಯ ನೋವು ಆ ಡ್ರ್ಯಾಗನ್ ನಲ್ಲಿ ಇರುತ್ತೆ. ತಕ್ಷಣದಲ್ಲಿ ಎಲೋಡಿಯ ಮೇಲೆ ಆ ಡ್ರ್ಯಾಗನ್ ಅಟ್ಯಾಕ್ ಮಾಡುತ್ತೆ. ಸೊ ಅವಳು ಬೆಂಕಿ ತಗೊಳುತ್ತೆ. ಬಟ್ ಅಲ್ಲೇ ಇರುವಂತಹ ಒಂದು ನೀರಿನ ಜಾಗಕ್ಕೆ ಬೀಳ್ತಾಳೆ. ಸೊ ತಕ್ಷಣದಲ್ಲಿ ಅಲ್ಲಿಂದ ಹೊರಗಡೆ ಬಂದು ಡ್ರ್ಯಾಗನ್ ಮತ್ತೆ ಇವಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿರುತ್ತೆ. ತನ್ನ ಮತ್ತೆ ಊರಿನಿಂದ ಇವಳನ್ನು ನಿಧಾನವಾಗಿ ಸಾಯಿಸ್ತಾ ಇರುತ್ತೆ. ಬಟ್ ಇವಳು ತಕ್ಷಣ ಒಂದು ಚಾಕುವಿನಿಂದ ಆ ಡ್ರ್ಯಾಗನ್ನ ಕಣ್ಣಿಗೆ ಚುಚ್ತಾಳೆ. ಒಂದು ಕಡೆಯ ಕಣ್ಣನ್ನ ಅವಳು ಘಾಸಿಗೊಳಿಸ್ತಾಳೆ. ಇದೊಂದು ವಿಪರೀತ ಸಿಟ್ಟುಗೊಂಡಂತಹ ಆ ಡ್ರ್ಯಾಗನ್ ವಿಪರೀತವಾಗಿ ಬೆಂಕಿಯನ್ನು ಉಗುಳಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಡ್ರ್ಯಾಗನ್ನ ಪವರ್ ಅದರ ಇರುತ್ತೆ. ಬಟ್ ಅದು ಉಳ್ತಾ ಕಣ್ಣಿಗೆ ನೋವಾಗಿರೋದ್ರಿಂದ ಅದಕ್ಕೆ ಬೆಂಕಿ ತಗಲಿ ಅದರ ದೇಹದ ಒಂದಿಷ್ಟು ಭಾಗಗಳು ಸುಟ್ಟೋಗುತ್ತೆ. ಅದು ವಿಪರೀತ ಗಾಯಗೊಂಡು ಸಾಯುವಂತಹ ಹಂತಕ್ಕೆ ಹೋಗಿ ಬಿದ್ದುಬಿಡುತ್ತೆ. ಅವಾಗ ಎಲೋಡಿ ಸತ್ಯವಾದ ಕಥೆಯನ್ನು ಹೇಳ್ತಾಳೆ, ನೋಡು ನಮ್ಮ ಕೈಯಲ್ಲಿರುವ ಗಾಯವನ್ನ, ನಮ್ಮ ರಕ್ತವನ್ನು ಅವರ ರಕ್ತಕ್ಕೆ ಸೇರಿಸಿ ನಿನಗೆ ಮೋಸ ಮಾಡ್ತಿದ್ದಾರೆ. ನಿಜವಾಗ್ಲೂ ನಿನಗೆ ಮೋಸ ಮಾಡಿದವರು ಚೆನ್ನಾಗಿ ಆ ರಾಜ್ಯದಲ್ಲಿ ಬದುಕೊಂಡಿದ್ದಾರೆ. ಎಷ್ಟೋ ಜನ ಅಮಾಯಕರ ಮಕ್ಕಳನ್ನ ನೀನು ಸಾಯಿಸ್ತಾ ಇದೀಯಾ, ತಪ್ಪಲ್ವಾ ಇದು? ನೀನು ಒಂದು ತಾಯಿಯಾಗಿ ಬೇರೆ ತಾಯಿಯ ಮಕ್ಕಳನ್ನ ಸಾಯಿಸ್ತಾ ಇದೆಯಾ ಅಂತ. ಡ್ರ್ಯಾಗನ್ಗೆ ಇದರಿಂದ ತುಂಬಾನೇ ನೋವಾಗುತ್ತೆ. ಆ ಡ್ರ್ಯಾಗನ್ ಅನ್ನತ್ತೆ, ನನ್ನೂ ಸಾಯಿಸ್ಬಿಡು, ನಾನಿನ್ನು ಬದುಕಿರೋದ್ರಲ್ಲಿ ಅರ್ಥ ಇಲ್ಲ ಅಂತ. ಬಟ್ ಎಲೋಡಿ ಹಾಗೆ ಮಾಡಿಲ್ಲ. ಆ ತಂದಿರುವಂತಹ ಬ್ಯಾಕ್ಟೀರಿಯಾಗಳಿಂದ ಗಾಯ ವಾಸಿ ಆಗತ್ತೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ತಕ್ಷಣ ಅದೆಲ್ಲವನ್ನ ತೆಗೆದುಕೊಂಡು ಹೋಗಿ ಆ ಡ್ರ್ಯಾಗನ್ ಮೈ ಮೇಲೆ ಬಿಡುತ್ತೆ. ಡ್ರ್ಯಾಗನ್ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತೆ. ಅದಕ್ಕೆ ಎಲ್ಲ ಗಾಯಗಳು ವಾಸಿಯಾಗುತ್ತೆ. ಇನ್ನೊಂದು ಕಡೆಯಲ್ಲಿ ನೇರವಾಗಿ ಆ ರಾಜ್ಯಕ್ಕೆ ಗಾಂಭೀರ್ಯವಾಗಿ ಬರ್ತಾಳೆ. ಎಲೋಡಿ ಬಂದು ಆ ರಾಣಿಯ ಇನ್ನೊಂದು ಅಮಾಯಕ ಹುಡುಗಿಯನ್ನು ಬಲಿ ಕೊಡೋಕೆ ತಯಾರಿ ನಡೆಸಿರ್ತಾರೆ. ಅವಳನ್ನು ಕೂಡ ರಕ್ಷಿಸಿ ಕಳಿಸ್ತಾಳೆ. ಜೊತೆಗೆ ಅಲ್ಲಿರುವ ಎಲ್ಲರಿಗೂ ತಿಳಿಸ್ತಾಳೆ, ಯಾರಿಗೆ ಜೀವದ ಮೇಲೆ ಆಸೆ ಇದ್ರೆ ಅಥವಾ ಇದೆಯೋ ತಕ್ಷಣ ಇಲ್ಲಿಂದ ಓಡ್ ಹೋಗ್ಬೋದು, ಇಲ್ಲ ಅಂದ್ರೆ ಯಾರು ಕೂಡ ಇಲ್ಲಿರೋರು ಬದುಕಲ್ಲ, ಎಲ್ಲರೂ ಪ್ರತಿಯೊಬ್ಬರು ಸತ್ತೋಗ್ತೀರಾ ಅಂತ. ಆ ಮಹಾರಾಣಿ ಅಂತಾಳೆ, ನೀನು ಡ್ರ್ಯಾಗನ್ ನಿಂದ ಬದುಕಿರ್ಬೋದು, ನಮ್ಮಿಂದ ಬದುಕೋಕ್ಕಾಗಲ್ಲ, ನೀನು ಕೇವಲ ಒಬ್ಬಳೇ ಇರೋದು ಅಂತ. ಇದೇ ಸಂದರ್ಭಕ್ಕೆ ಎಲೋಡಿಯ ಹಿಂದ್ಗಡೆ ಆ ಡ್ರ್ಯಾಗನ್ ಬಂದಿರುತ್ತೆ. ಸಂಪೂರ್ಣವಾಗಿ ಆ ಅರಮನೆಯನ್ನ, ಅಲ್ಲಿರುವಂತಹ ಜನರನ್ನ ಸಂಪೂರ್ಣವಾಗಿ ಸುಟ್ಟಾಗುತ್ತೆ. ಸುಟ್ಟು ಕರಕಲಾಗುವ ರೀತಿಯಲ್ಲಿ ಬೆಂಕಿಯನ್ನ ಉಳಿ ಇಡೀ ಆ ರಾಜ್ಯವನ್ನು ಧ್ವಂಸಗೊಳಿಸುತ್ತೆ. ಆ ಇಡೀ ಅರಮನೆಯನ್ನ ಧ್ವಂಸಗೊಳಿಸುತ್ತೆ. ಎಲೋಡಿಯ
ಒಂದು ರಕ್ಷಕನಾಗಿ, ಒಂದು ರಕ್ಷಕಿಯಾಗಿ ಆ ಡ್ರ್ಯಾಗನ್ ಬರುತ್ತೆ. ಇನ್ನೊಂದು ಕಡೆಯಲ್ಲಿ ಎಲೋಡಿ ಅಂತಾಳೆ, ನೀನು ನಮ್ಮ ರಾಜ್ಯದ ಜೊತೆ, ಅವಳ ತಾಯಿಗೆ ಹೇಳ್ತಾಳೆ, ನಮ್ಮ ರಾಜ್ಯದ ಜೊತೆ ಈ ರಾಜ್ಯವನ್ನು ತಗೋ, ಎರಡೂ ರಾಜ್ಯವನ್ನ ಸುಭೀಕ್ಷೆಯಿಂದ ನೀನು ನಡೆಸ್ಕೊಂಡು ಹೋಗು, ಎಲ್ಲ ಸಂಪತ್ತುಗಳನ್ನ ಸರಿಯಾಗಿ ಬಡ ಜನರಿಗೆ ಅಥವಾ ಕರೆಕ್ಟ್ ಆಗಿ ರಾಜ್ಯವನ್ನ ನಡೆಸುವಂತಾಗಲಿ ಅಂತ ಹೇಳಿ ಸರಿಯಾದ ಒಂದು ಅದ್ಭುತವಾದಂತಹ ಕೊನೆಗೆ ಬರ್ತಾರೆ. ವಾಪಸ್ ಅವ್ರ ಮನೆಗೆ ಹೊರಟಿರ್ತಾರೆ. ಜೊತೆಗೆ ಈಗ ಎಲೋಡಿಯ ಒಂದು ಸಪೋರ್ಟರ್ ಆಗಿ ಡ್ರ್ಯಾಗನ್ ಜೊತೆಗೆ ನಿಲ್ಲುತ್ತೆ. ಇಲ್ಲಿಗೆ ಈ ಚಿತ್ರ ಮುಗಿಯುತ್ತೆ. ಡ್ಯಾಮ್ಸೆಲ್ ಎನ್ನುವಂತಹ ಮೂವಿ ತುಂಬಾನೇ ಅದ್ಭುತವಾದಂತಹ ಮೂವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.